ನಮಸ್ತೆ ಕರ್ನಾಟಕ ಸಂಭವಮಗೆ ಸ್ವಾಗತ. ರಕ್ಷಣೆಗೆ ಅಂತ ಇರೋ ಆರಕ್ಷಕರೇ ರಾಕ್ಷಸರಾದರೆ ಹೇಗಿರಬೇಡ. ಅರೆಸ್ಟ್ ಆದ ತಂದೆ ಮಗ ಸ್ಟೇಷನ್ ಒಳಗಡೆ ಹೋಗ್ತಾರೆ, ಆದರೆ ಹೊರಗೆ ಬರೋದು ಶವವಾಗಿ. ಇದು ಇಡೀ ಭಾರತವನ್ನೇ ಬೆಚ್ಚಿ ಬೀಳಿಸಿದಂಥ ತಮಿಳುನಾಡಿನ ಕಸ್ಟೋಡಿಯಲ್ ಡೆತ್ ಕೇಸ್. ಇದರ ಸಂಪೂರ್ಣ ಸ್ಟೋರಿಯನ್ನು ನೋಡೋದಕ್ಕೆ ನಮ್ಮ ವಿಡಿಯೋವನ್ನು ಮಿಸ್ ಮಾಡ್ತೆ ನೋಡ್ತಾ ಇರಿ. 2020 ಕೋವಿಡ್-19 ಅನ್ನೋ ಒಂದು ವೈರಸ್ ಇಡೀ ಮನುಕುಲವನ್ನೇ ನಾಶ ಮಾಡುತ್ತೇನೋ ಅನ್ನೋ ಹಾಗೆ ಆರ್ಭಡಿಸ್ತಾ ಇತ್ತು. ಆ ಟೈಮ್ನಲ್ಲಿ ನೀವುಗಳೆಲ್ಲ ಎಂದೂ ಕೇಳಿರೋದಷ್ಟು ನೋಡಿರೋದಷ್ಟು ಸಾವು ನೋವುಗಳನ್ನು ನೋಡಿದ್ದೀವಿ. ತಿಂಗಳಾನುಗಟ್ಟಲೆ ಲಾಕ್ಡೌನನ್ನು ನೋಡಿದ್ದೀವಿ. ಸಾತಾನ್ಕುಲಂ ಅನ್ನೋ ಸಿಟಿಯಲ್ಲಿ ಲಾಕ್ಡೌನನ್ನು ಸಡಿಲಗೊಳಿಸಿ ಕೆಲವೊಂದಿಷ್ಟು ನಿಯಮಗಳನ್ನು ಸರ್ಕಾರ ಕೊಟ್ಟಿರುತ್ತೆ. ಜಯರಾಜ್ ಮತ್ತು ಅವರ ಮಗ ಬೆನಿಕ್ಸ್ ಅನ್ನೋರು ಚಿಕ್ಕ ಮೊಬೈಲ್ ಶಾಪೊಂದನ್ನು ನಡೆಸ್ತಾ ಇರ್ತಾರೆ. ಅವತ್ತವರು ಲಾಕ್ಡೌನ್ ಏನು ಸಮಯವನ್ನು ಸರ್ಕಾರ ನಿಗದಿ ಮಾಡಿರುತ್ತೋ ಅದಕ್ಕಿಂತ ಹೆಚ್ಚಿಗೆ ಟೈಮು ತಮ್ಮ ಅಂಗಡಿಯನ್ನು ಓಪನ್ ಇಟ್ಟಿದ್ರು ಅಂತ ಅಲ್ಲಿ ಪೊಲೀಸರು ಅವರನ್ನು ಕೇಳೋದಕ್ಕೆ ಅಂತ ಬರ್ತಾರೆ. ಈ ಟೈಮಲ್ಲಿ ಏನಾಗುತ್ತೆ, ಜಯರಾಜ್ಗೆ ಮತ್ತು ಪೊಲೀಸರಿಗೆ ಸ್ವಲ್ಪ ವಾಗ್ವಾದ ನಡೆಯುತ್ತೆ. ಇದನ್ನು ನೋಡಿದಂಥ ಅವರ ಮಗ ಬೆನಿಕ್ಸ್ ಏನು ಮಾಡ್ತಾರೆ, ಪೊಲೀಸರೊಂದಿಗೆ ಮಾತಾಡೋದಕ್ಕೆ ಅಂತ ನಿಲ್ತಾರೆ. ಸೊ ಈ ವಾಗ್ವಾದ ನಡುವೆ ಪೊಲೀಸರಿಗೆ ರಿಟರ್ನ್ ಮಾತಾಡ್ತಾರೆ. ಪೊಲೀಸರಿಗೆ ಇವರು ಕ್ವಶನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಇವರು ಪೊಲೀಸರಿಗೆ ಎದುರು ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸಾತಾನ್ಕುಲಂನ ಪೊಲೀಸರು ಏನು ಮಾಡ್ತಾರೆ, ಅವರಿಬ್ಬರನ್ನು ಅರೆಸ್ಟ್ ಮಾಡಿ ಸಾತಾನ್ಕುಲಂ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಸಾತಾನ್ಕುಲಂ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋದ ನಂತರ ಇಲ್ಲಿ ನಡೆಯೋದು ನಿಜಕ್ಕೂ ಭಯಾನಕವಾದಂಥ ಘಟನೆ. ಅಲ್ಲಿ ಸುಮಾರು 10 ಜನ ಪೊಲೀಸರು ರಾತ್ರಿ ಸಮಯ 7:30-8 ಗಂಟೆ ಮೇಲೆ ಸ್ಟೇಷನ್ಗೆ ಅಪ್ಪ ಮಗನನ್ನು ಕರ್ಕೊಂಡು ಹೋಗಿದ್ದಾರೆ. ಸುಮಾರು 10 ಜನ ಪೊಲೀಸರು. ಇದರಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ, ಸಬ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಹೆಡ್ ಕಾನ್ಸ್ಟೇಬಲ್ಸ್ಗಳಿದ್ದಾರೆ, ಕಾನ್ಸ್ಟೇಬಲ್ಸ್ಗಳಿದ್ದಾರೆ. ಇವರೆಲ್ಲ ಅವರು ಅಂಗಡಿಯನ್ನು ತೆರೆದಿಟ್ಟಿದ್ರು ಮತ್ತು ಇವರು ಅವರ ಮಾತಿಗೆ ಎದುರುತ್ತರ ಕೊಟ್ಟರು ಅನ್ನೋ ಒಂದೇ ಒಂದು ಚಿಕ್ಕ ನೆಪನ ಇಟ್ಟುಕೊಂಡು ಅವರನ್ನು ಯಾವ ಪರಿ ಟಾರ್ಚರ್ ಮಾಡ್ತಾರೆ ಅಂದರೆ, ಸಾಯಂಕಾಲ 8 ಗಂಟೆ ಸುಮಾರಿಗೆ ಕರೆದುಕೊಂಡು ಹೋದವ್ರನ್ನ ಸುಮಾರು ಬೆಳಗಿನ ಜಾವ 3 ಗಂಟೆವರೆಗೂ ಸ್ಟೇಷನ್ನಲ್ಲಿ ಟಾರ್ಚರ್ ಕೊಡ್ತಾರೆ. ಅವರಿಗೆ ಸಿಕ್ಕಾಪಟ್ಟೆ ಹೊಡಿತಾರೆ. ಅಲ್ಲಿ ಗೋಡೆಗಳ ಮೇಲೆ ನೆತ್ತರು ಚಿಮ್ಮುತ್ತಾ ಇದ್ರೂ ಕೂಡ ಅವರನ್ನು ನೋಡ್ದೇನೆ ಪೊಲೀಸರು ಇಲ್ಲಿ ತಮ್ಮ ಕ್ರೌರ್ಯವನ್ನು ಮೆರೆದಿರ್ತಾರೆ. ಅವರ ಲಾಟಿಗೆ ಕೂಡ ಅಲ್ಲಿ ಜಯರಾಜ್ ಮತ್ತು ಬೆನಿಕ್ಸ್ ಅವರ ಬ್ಲಡ್ ಮೆತ್ಕೋತಾ ಇರುತ್ತೆ. ಇಷ್ಟಾದರೂ ಕೂಡ ಆ ಪೊಲೀಸರು ತಮ್ಮ ಕ್ರೌರ್ಯವನ್ನು ಆ ಇಬ್ಬರು ತಂದೆ ಮಗನ ಮೇಲೆ ಮುಂದುವರಿಸ್ತಾನೆ ಇರ್ತಾರೆ. ಅದೇ ದಿನ ಅಂದರೆ 19 ಜೂನರ ರಾತ್ರಿ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ 3 ಗಂಟೆವರೆಗೂ ಅವರನ್ನು ತುಂಬ ಹಿಂಸೆ ಕೊಟ್ಟು ಅವರನ್ನು ಜುಡಿಷಿಯಲ್ ಕಸ್ಟಡಿ ಕೊಡೋಕ್ಕೋಸ್ಕರ, ಅಂದರೆ ನ್ಯಾಯಾಂಗ ಬಂಧನಕ್ಕೆ ಕೊಡೋಕ್ಕೋಸ್ಕರ ಅವರನ್ನು ಮೆಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ, ಮೆಜಿಸ್ಟ್ರೇಟ್ ಮನೆಗೆ. ಆಗಿನ ಮೆಜಿಸ್ಟ್ರೇಟ್ ಎಂ ಭಾರತಿದಾಸನ್ ಅನ್ನೋ ಮೆಜಿಸ್ಟ್ರೇಟ್ ಅವರನ್ನು ನೋಡಿ, ದೂರದಿಂದ ನೋಡಿ, ಬಹುಶಃ ಕೋವಿಡ್ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅಂತರ ಮೇಂಟೈನ್ ಮಾಡಿದ್ರೇನೋ ಗೊತ್ತಿಲ್ಲ, ಅವರನ್ನು ದೂರದಿಂದನೇ ನೋಡಿ ವಿತೌಟ್ ಮೆಡಿಕಲ್ ಎಕ್ಸಾಮಿನೇಷನ್, ಅಂದರೆ ನ್ಯಾಯಾಂಗ ಬಂಧನಕ್ಕೆ ಕೊಡೋ ಮುಂಚೆ ಅವರನ್ನು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸ್ಬೇಕಾಗಿತ್ತು, ಅಂದರೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕಾಗಿತ್ತು. ಆಗ ಅವರ ಪರಿಸ್ಥಿತಿ ಏನು ಅಂತ ಗೊತ್ತಾಗಿರೋದು. ಬಟ್ ಇಲ್ಲಿ ಮೆಜಿಸ್ಟ್ರೇಟ್ ಭಾರತಿದಾಸನ್ ಏನು ಮಾಡ್ತಾರೆ, ಇದೊಂದು ಚಿಕ್ಕ ತಪ್ಪನ್ನು ಮಾಡ್ತಾರೆ. ಇಲ್ಲಿ ಬಹುಶಃ ಅವರ ಜೀವವನ್ನು ಉಳಿಸಬಹುದಾಗಿತ್ತು, ಆ ತಂದೆ ಮಗನ ಜೀವವನ್ನು. ವೈದ್ಯಕೀಯ ಪರೀಕ್ಷೆ ಮಾಡಿದಿದ್ರೆ ಇಲ್ಲಿ ತಂದೆ ಮಗನ ಜೀವವನ್ನು ಉಳಿಸಬಹುದಾಗಿತ್ತು. ಇದೊಂದು ಪಾಯಿಂಟ್ ಇಲ್ಲಿ ಮಿಸ್ ಆಗುತ್ತೆ. ಅವರನ್ನು ಉಳಿಸ್ಬೋದಾದಂಥ ಒಂದು ಚಾನ್ಸ್ ನಮಗಿಲ್ಲಿ ಮಿಸ್ ಆಗುತ್ತೆ. 5ರಿಂದ 6 ಗಂಟೆಗಳ ಕಾಲ ರಾಕ್ಷಸರ ಕ್ರೌರ್ಯದಲ್ಲಿ ನಲುಗಿ ಹೋದ ಆ ತಂದೆ ಮಗನನ್ನು ವೈದ್ಯಕೀಯ ಪರೀಕ್ಷೆ ಮಾಡದೆ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಂಥ ಮೆಜಿಸ್ಟ್ರೇಟ್ ಅವರನ್ನು ಅದೇ ದಿನ, ಅಂದರೆ 19ರ ರಾತ್ರಿ ಸುಮಾರು ಬೆಳಗಿನ ಜಾವ ಅಂತ ಅನ್ಕೋಬೋದು, ಆ ಟೈಮಿಗೆ ಅವರನ್ನು ಕೋವಿಲ್ಪಟ್ಟಿ ಸಬ್ ಜೈಲ್ಗೆ ಕಳಿಸ್ಕೊಡ್ತಾರೆ. ಜೂನ್ 20 ಅಂದರೆ ನೆಕ್ಸ್ಟ್ ಡೇ ಅವರನ್ನು ಕೋವಿಲ್ಪಟ್ಟು ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಆ ಪೊಲೀಸರ ಕ್ರೌರ್ಯ ತಂದೆ ಮಗನ ಜೀವವನ್ನು ಇಲ್ಲಿ ಬಲಿ ಪಡೆದಿರುತ್ತೆ. 22 ಜೂನ್ರಂದು ಮಗ ಫೆನಿಕ್ಸ್ ಕೊನೆಯ ಉಸಿರು ಹೇಳಿದ್ರೆ 23ನೇ ತಾರೀಕು ಅವರ ತಂದೆ ಜಯರಾಜ್ ತಮ್ಮ ಪ್ರಾಣವನ್ನು ಬಿಡ್ತಾರೆ. ಈ ಘಟನೆ ನಿಜಕ್ಕೂ ತಮಿಳುನಾಡಿನ ತುಂಬೆಲ್ಲ ತುಂಬ ಜನಾಕ್ರೋಶಕ್ಕೆ ಕಾರಣ ಆಗುತ್ತೆ. ತಮಿಳುನಾಡು ಅನ್ನೋದಕ್ಕಿಂತ ಇಡೀ ದೇಶದ ತುಂಬೆಲ್ಲ ಈ ಘಟನೆ ಒಂದು ಜನಾಕ್ರೋಶಕ್ಕೆ ಕಾರಣ ಆಗುತ್ತೆ. ಹಾಗೆ ಅಲ್ಲಿಯ ಜನ ಪೊಲೀಸರ ವಿರುದ್ಧ ಪ್ರತಿಭಟನೆಗೆ ಇಳಿತಾರೆ. ಮೊದಲಿಗೆ FIR ಹಾಕಿದ್ದ ಪೊಲೀಸರು ಇನ್ವೆಸ್ಟಿಗೇಷನನ್ನು ಶುರು ಮಾಡ್ತಾರೆ. ಆ್ಯಕ್ಚುಲಾಗಿ ಇಲ್ಲಿ ಪೊಲೀಸರೇ ಅವರನ್ನು ಹೊಡೆದುಕೊಂಡಿರುವಾಗ ಪೊಲೀಸರಿಂದ ಆಗೋ ಇನ್ವೆಸ್ಟಿಗೇಷನ್ನು ಎಷ್ಟು ನ್ಯಾಯಬದ್ಧವಾಗಿರ್ಬೋದು ಅಂತ ನಾವು ಯೋಚನೆ ಮಾಡಬಹುದು. ಬಟ್ ಇಲ್ಲಿ ಏನಾಗುತ್ತೆ, ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡುವಾಗ ಕೆಲವೊಂದಿಷ್ಟು ಸಾಕ್ಷಿಗಳನ್ನು ಟೆಂಪರ್ ಮಾಡ್ತಾರೆ. ಅಂದರೆ CCTV ಕೆಲವೊಂದಿಷ್ಟು ವಿಡಿಯೋಗಳನ್ನು ಡಿಲೀಟ್ ಮಾಡಿಸೋದಾಗಿರ್ಬೋದು, ಸಾಕ್ಷಿಗಳನ್ನು ಬೆದರಿಸೋದಾಗಿರ್ಬೋದು. ಬಹುಶಃ ನನಗನ್ಸುತ್ತೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಂಥ ಪೊಲೀಸ್ ಆಫೀಸರ್ನ ಉದ್ದೇಶ ತಮ್ಮ ಸಹೋದ್ಯೋಗಿಗಳನ್ನು ಈ ಕೇಸ್ನಿಂದ ಬಚಾವ್ ಮಾಡೋದಾಗಿತ್ತು ಅಂತ ಅನಿಸುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಾಗುತ್ತೆ ಅಂದರೆ, ಈ ಘಟನೆಗಳು
ಅಲ್ಲಿನ ಮೆಜಿಸ್ಟ್ರೇಟ್ಗೆ ಅನುಮಾನಕ್ಕೆ ಕಾರಣ ಆಗುತ್ತೆ. ಆಗ ಏನು ಮಾಡ್ತಾರೆ, ಅಲ್ಲಿಯ ಮೆಜಿಸ್ಟ್ರೇಟ್ ಖುದ್ದು ತಾವಾಗಿ ಪೊಲೀಸ್ ಸ್ಟೇಷನಿಗೆ ಬರ್ತಾರೆ. ಅಲ್ಲಿಯ ಕ್ರೈಮ್ ಸೀನ್ ಯಾವ ಥರ ಇತ್ತು, ಅಲ್ಲಿ ಏನೇನೆಲ್ಲ ಆಯಿತು ಅನ್ನೋದನ್ನು ಖುದ್ದು ನೋಡೋದಕ್ಕೆ ಬರ್ತಾರೆ. ಬಟ್ ಆ ಮೆಜಿಸ್ಟ್ರೇಟ್ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಅಲ್ಲಿ ಪೊಲೀಸರ ವರ್ತನೆ ಅವರಿಗೆ ಒಂದು ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಅವರು ಪೊಲೀಸರು ಮೆಜಿಸ್ಟ್ರೇಟ್ಗೆ ಸರಿಯಾದ ಕೋಆಪ್ರೇಷನ್ನ ಕೊಡೋದಿಲ್ಲ. ಅವರು ಹೇಳಿದ ವಿಚಾರಣೆಗಳನ್ನು, ಪಾಯಿಂಟ್ಸ್ಗಳನ್ನು, ಏನೇನು ಕ್ಲಿಯರ್ ಡೀಟೇಲ್ಸ್ಗಳನ್ನು ಕೊಡಬೇಕು ಅದನ್ನೆಲ್ಲ ಕೊಡೋದಕ್ಕೆ ಅವ್ರು ಒಂಥರ ಹಿಂದೇಟು ಹಾಕ್ತಾ ಇರ್ತಾರೆ. ಆಮೇಲೆ ಏನಾಗುತ್ತೆ, ಪೊಲೀಸ್ ಸ್ಟೇಷನ್ನ ಗೋಡೆಗಳ ಮೇಲೆ ಬ್ಲಡ್ ಸ್ಟೇನ್ಸ್ಗಳು ಕಾಣುತ್ತೆ. ಅಲ್ಲಿ ನಡ್ಕೋತಾ ಇದ್ದಂಥ ಪೊಲೀಸರ ರೀತಿ ಹಾಗೆ ಅವರ ಇನ್ವೆಸ್ಟಿಗೇಷನು ಮೆಜಿಸ್ಟ್ರೇಟರಿಗೆ ಅನುಮಾನ ಬರುತ್ತೆ. ಅವ್ರು ಏನು ಮಾಡ್ತಾರೆ, ತಮ್ಮ ಹೈಯರ್ ಅಥಾರಿಟಿಗೆ ಈ ಒಂದು ರಿಪೋರ್ಟನ್ನು ಕೊಡ್ತಾರೆ. ಇಲ್ಲಿ ಏನೋ ಒಂದು ನಡೆದಿದೆ, ಬಟ್ ಇಲ್ಲಿರೋ ನಡೀತಾ ಇರುವಂಥ ಇನ್ವೆಸ್ಟಿಗೇಷನು ಸರಿಯಾಗಿಲ್ಲ ಅಂತ. ಆಗೇನಾಗುತ್ತೆ, ಈ ಕೇಸನ್ನು CBIಗೆ ಒಪ್ಪಿಸ್ತಾರೆ. ಇಲ್ಲಿ ಈ ಕೇಸು CBIಗೆ ವರ್ಗಾವಣೆ ಆಗುತ್ತೆ. CBI ಪೊಲೀಸರ ಮೇಲೆ FIR ಅನ್ನು ಹಾಕಿ ಇನ್ವೆಸ್ಟಿಗೇಷನ್ನ ಶುರು ಮಾಡ್ತಾರೆ. ಇಲ್ಲಿ CBI ರಿಪೋರ್ಟ್ನಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು CBI ಅವರು ಕಲೆಕ್ಟ್ ಮಾಡ್ತಾರೆ ಚಾರ್ಜ್ ಶೀಟಲ್ಲಿ. ಏನಂದರೆ, ಆ ಡೆಡ್ ಬಾಡಿಗಳ ಮೆಡಿಕಲ್ ರಿಪೋರ್ಟನ್ನು ತಗೋತಾರೆ. ಸೊ ಪೊಲೀಸ್ ರಿಪೋರ್ಟಲ್ಲಿ ಏನಾಗಿರುತ್ತೆ ಅಂದರೆ, ಇವರಿಗೆ ಮೊದಲಿಂದಲೇ ಯಾವುದೋ ಒಂದು ಕಾಯಿಲೆ ಇತ್ತು, ಆ ಕಾಯಿಲೆಯಿಂದ ಹೀಗಾಗಿ ಸತ್ತಿರೋದು ಅಂತ ಇರುತ್ತೆ. ಬಟ್ ಅವರ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಇವರನ್ನು ಟಾರ್ಚರ್ ಮಾಡಿ ತುಂಬ ಕ್ರೂರವಾಗಿ ಹೊಡೆದಿರೋದ್ರಿಂದ ಅವ್ರು ಸತ್ತಿದ್ದಾರೆ, ತುಂಬ ಒಳಗಡೆ ಬ್ಲಡ್ ಕ್ಲಾಟ್ ಆಗಿರ್ಬೋದು ಅಥವಾ ಮೈ ಮೇಲಾಗಿರೋ ಗಾಯಗಳಾಗಿರ್ಬೋದು, ಇದರಿಂದನೇ ಅವ್ರು ಸತ್ತಿದ್ದಾರೆ ಅಂತ ರಿಪೋರ್ಟ್ ಬರುತ್ತೆ. CBI ಅವರಿಗೆ ಪೊಲೀಸ್ ಸ್ಟೇಷನ್ನ ಗೋಡೆಗಳ ಮೇಲೆ, ಲಾಠಿಗಳ ಮೇಲೆ, ಅಲ್ಲಿಯ ಕುರ್ಚಿಗಳ ಮೇಲೆ ಬ್ಲಡ್ ಸ್ಟೇನ್ಸ್ಗಳು ಸಿಗುತ್ತೆ. ಆ ಬ್ಲಡ್ ಸ್ಟೇನ್ಸು ಸತ್ತಿರೋರ ಬ್ಲಡ್ನ DNA ಮ್ಯಾಚ್ ಮಾಡಿದಾಗ ಅದು 100% ಮ್ಯಾಚ್ ಆಗುತ್ತೆ. CCTV ಫುಟೇಜ್ಗಳಾಗಿರ್ಬೋದು, ಹಾಗೆ ಮೊಬೈಲ್ ನೆಟ್ವರ್ಕ್ಗಳಾಗಿರ್ಬೋದು, ಮತ್ತು ಅಲ್ಲಿ ಕೆಲವೊಂದಿಷ್ಟು ಐ ವಿಟ್ನೆಸ್ಗಳಿರ್ತಾರೆ, ಅವರ ಸ್ಟೇಟ್ಮೆಂಟ್ನ ಕೂಡ CBI ಅವರು ತಗೋತಾರೆ. ಹಾಗೆ ಇದರಲ್ಲಿ ಮುಖ್ಯವಾಗಿ ಒಬ್ಬ ಲೇಡಿ ಹೆಡ್ ಕಾನ್ಸ್ಟೇಬಲ್ ಸಾಕ್ಷಿಯನ್ನು ಕೊಡ್ತಾರೆ. ನಾವು ಕಣ್ಣಾರೆ ನೋಡಿದ್ದು, ಅವರನ್ನು ರಾತ್ರಿ ಪೂರ್ತಿ ತುಂಬಾ ಟಾರ್ಚರ್ ಮಾಡಿದ್ದಾರೆ ಅನ್ನೋದನ್ನು ಸಾಕ್ಷಿಯನ್ನು ಕೊಡ್ತಾರೆ. ಈ ಎಲ್ಲ ರಿಪೋರ್ಟನ್ನು ಮತ್ತು CBI ಕೊಟ್ಟಿರುವ ಚಾರ್ಜ್ ಶೀಟನ್ನು ಗಮನಿಸಿದಂಥ ಸರ್ಕಾರ ಅವರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡುತ್ತೆ. 6 ವರ್ಷದ ನಂತರ ಅಂದರೆ ಮಾರ್ಚ್ 23, 2026 ಮದುರೈನ ಡಿಸ್ಟ್ರಿಕ್ಟ್ ಮತ್ತು ಸೆಷನ್ಸ್ ನ್ಯಾಯಾಲಯ ಈ 9 ಜನ ಆರೋಪಿಗಳನ್ನು ಇವರು ಮರ್ಡರ್ ಮಾಡಿದ್ದಾರೆ, ಇವರು ತಪ್ಪಿತಸ್ಥರು ಅನ್ನೋದನ್ನು ತೀರ್ಮಾನಕ್ಕೆ ಬರುತ್ತೆ. ಯಾಕೆ 9 ಜನ ಅಂದರೆ, ಇವರನ್ನು 10 ಜನ ಹೊಡೆದಿರ್ತಾರೆ, ಆದರೆ ಅದರಲ್ಲಿ ಒಬ್ಬ COVID-19ಗೆ ಬಲಿಯಾಗಿ ಹೋಗಿರ್ತಾನೆ. ಶಿಕ್ಷೆಯ ಪ್ರಮಾಣವನ್ನು ಸ್ವಲ್ಪ ದಿನದಲ್ಲೇ ನ್ಯಾಯಾಲಯ ಘೋಷಿಸುತ್ತೆ. ನಿಜಕ್ಕೂ ಇಂತಹ ಒಬ್ಬ ದುರುಳರಿಗೆ, ಕ್ರೌರ್ಯವನ್ನು ಮೆರೆದಂಥ ರಾಕ್ಷಸರಿಗೆ, ಇವರಿಗೆ ಅಧಿಕಾರದ ಮದ ಇರುತ್ತೆ. ಇಂಥವರಿಗೆ ನಿಜಕ್ಕೂ ಕಠಿಣ ಶಿಕ್ಷೆ ಆಗಬೇಕು, ಗಲ್ಲು ಶಿಕ್ಷೆನೇ ಆಗಬೇಕು. ಕೋವಿಡಲ್ಲಿ ಎಂತೆಂಥವರು ಒಳ್ಳೊಳ್ಳೆಯವರು ಸತ್ತೋದ್ರು, ಇಂಥ ನನ್ನ ಮಕ್ಕಳು ಸತ್ತೋಗಿದ್ರೆ ಇನ್ನೂ ಚೆನ್ನಾಗಿರೋದು. ನಿಜಕ್ಕೂ ಇವರಿಗೆ ತುಂಬ ಕಠಿಣ ಶಿಕ್ಷಣೆ ಆಗಬೇಕು, ಗಲ್ಲು ಶಿಕ್ಷಣೆ ಆಗಬೇಕು. ಆಗಲೇ ಆ ಸತ್ತಿರೋ ಇಬ್ಬರ ಆತ್ಮಕ್ಕೆ ಮತ್ತು ಅವರ ಮನೆಯ ಸದಸ್ಯರಿಗೆ ಒಂದು ನ್ಯಾಯ ಸಿಗೋಕ್ಕೆ ಸಾಧ್ಯ, ಒಂದು ನೆಮ್ಮದಿ ಸಿಗೋಕ್ಕೆ ಸಾಧ್ಯ. ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ, ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೈಪ್ ಮಾಡೋದನ್ನು ಕೂಡ ಮರಿಬೇಡಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.